ಚೆನ್ನಾಗಿದೆ, ಬಿಸಿ ಕೂಡ ಇದ್ದೀನಿ. ಇಡೀ ವರ್ಷ ಬಿಸಿ ಇದ್ದೆ ನಾನು 2024. ಹ್ಯಾಪಿ ನ್ಯೂ ಇಯರ್. ತುಂಬಾ ಖುಷಿ ಆಗುತ್ತೆ. Hey guys, welcome back to my channel. ಸೊ ಗೈಸ್, ನಿಮ್ಮೆಲ್ರಿಗೂ ತಮ್ಮನೇಲ್ ಮತ್ತೆ ಟೈಟಲ್ ನೋಡಿರೋದ್ರಿಂದ ಗೊತ್ತಾಗಿರುತ್ತೆ. ದಿಸ್ ವ್ಲಾಗ್ ಇಸ್ ಆಲ್ ಅಬೌಟ್ ನಾನು ಒಂದು ಇಂಟರ್ವ್ಯೂಗೆ ಹೋಗಿದ್ದೆ, 2 ಇಂಟರ್ವ್ಯೂಗೆ ಹೋಗಿದ್ದೆ ರೀಸೆಂಟಾಗಿ. ನ್ಯೂ ಇಯರ್ ಸ್ಪೆಷಲ್ ಪ್ರೋಗ್ರಾಮ್ಗಳನ್ನು ಮಾಡಿದ್ರು ಆ ಚಾನಲಲ್ಲಿ, ರಾಜ್ ನ್ಯೂಸ್ ಮತ್ತು ಮ್ಯೂಸಿಕ್ ಚಾನಲ್ ಆ್ಯಂಡ್ TV9 ನ್ಯೂಸ್ ಚಾನಲ್ಲು. ಸೊ ಅದ್ರದ್ದು 2 ಕಂಬೈನ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಹೊಸ ವರ್ಷ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ನ್ಯೂ ಇಯರ್ ಸ್ಪೆಷಲು ಈ 2 ಪ್ರೋಗ್ರಾಮ್ಸು ಸೇರಿ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಇಲ್ಲಿ ನಾನು ಫಸ್ಟು ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಚಾನಲ್ದು ಪ್ರೋಗ್ರಾಮ್ಗಳದ್ದು ವೀಡಿಯೋಸ್ ಹಾಕಿದ್ದೀನಿ. ಯಾಕಂದರೆ ಅದಕ್ಕೆ ನಾನು ಫಸ್ಟ್ ಹೋಗಿದ್ದು. ಅಲ್ಲಿಗೆ ಹೋಗೋದಕ್ಕೆ ಅವರೇ ವೆಹಿಕಲ್ ಕಳಿಸ್ತೀನಿ ಅಂತ ಹೇಳಿದರು. ಬಟ್ ಸ್ಟಿಲ್ ನಂಗೆ ಬೇರೆ ಕೆಲಸ ಇತ್ತು, ಅದರಿಂದ ಡೈರೆಕ್ಟ್ ಮುಗಿಸ್ಕೊಂಬರ್ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು, ಪಪ್ಪ, ಮಮ್ಮಿ 3 ಜನನೂ ಒಟ್ಟಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿದ ತಕ್ಷಣ ಫಸ್ಟು ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ಮೇಕಪ್ ಮಾಡಿಸ್ಕೊಳಕ್ಕೆ ಹೋದಾಗ ಗೊತ್ತಾಯಿತು ನನ್ನ ಸ್ಕಿನ್ ಟೋನ್ ಮ್ಯಾಚ್ ಆಗೋ ಅಲ್ಲಿ ಮೇಕಪ್ಪೇ ಇರಲಿಲ್ಲ. ಅದೆಲ್ಲೋ ಹೊರಗಡೆ ಶೂಟಿಗೆ ಹೋಗಿತ್ತಂತೆ. ಸೊ ನನಗಂತೂ ಅಲ್ಲಿ ಮೇಕಪ್ ಒಂಚೂರು ಸ್ಯಾಟಿಸ್ಫೈ ಆಗಿಲ್ಲ. ಬೇರೆ ಯಾವ್ದು ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋದು ನನಗೆ ಮಾಡಿದ್ರು. ಯೂಶಲ್ ಆಗಿ ಚಾನೆಲ್ಗಳಲ್ಲೆಲ್ಲ ಅವ್ರದೇ ಮೇಕಪ್ ಇರುತ್ತೆ, ಅದಕ್ಕೆ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಕೂಡ ನಾನು ತಗೊಂಡು ಹೋಗಿರ್ಲಿಲ್ಲ. ಆಮೇಲೆ ಸರಿ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಆಮೇಲೆ ಸೆಟ್ಗೆ ಹೋಗಿ ಮೈಕ್ ಟೆಸ್ಟ್ ಎಲ್ಲ ಮಾಡಿದ್ವಿ. ಸ್ಪೆಷಲ್ ಮಾಡಕ್ಕೆ ಸುಪ್ರೀತ್ ಗಾಂಧ ಟೀಮ್ ನಮ್ಮ ಜೊತೆ. ಸೊ ಬನ್ನಿ ವೆಲ್ಕಮ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಗಾಯಕಿ ಹೈ ಸಿಂಚನಾ, ಹಲೋ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಸಖತ್ತಾಗಿದ್ದೀನಿ, ಥ್ಯಾಂಕ್ ಯು. ಇನ್ನ ಕೀಬೋರ್ಡ್ ಪ್ಲೇಯರ್ ನಮ್ಮ ಜೊತೆ ಇದ್ದಾರೆ. ಚೆನ್ನಾಗಿದೆ, ಬಿಸಿ ಕೂಡ ಇದ್ದೀನಿ. ಇಡೀ ವರ್ಷ ಬಿಸಿ ಇದ್ದೆ ನಾನು 2024. ಸೊ ತುಂಬಾ ಒಳ್ಳೆ ಇಯರ್ ಆಗಿತ್ತು, ಸಕ್ಸಸ್ಫುಲ್ ಇಯರ್ ಆಗಿತ್ತು. ಇಷ್ಟೊಂದು ಸಾಂಗ್ಸ್ ರಿಲೀಸ್ ಆಯ್ತು ನಂದು. ಸೊ ಇಷ್ಟೊಂದು ಪ್ರಾಜೆಕ್ಟ್ ಸಿಕ್ತು. ಇದೇ ತರ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ 2025. ಎಷ್ಟೊಂದು ಸಾಂಗ್ಸ್ಗಳೆಲ್ಲ ರಿಲೀಸ್ ಆಗ್ತಾರೆ 2025. ಸೊ ಎಕ್ಸೈಟೆಡ್ ಫಾರ್ ಇಟ್. ಗ್ರೇಟ್ ಹಂಗಾದ್ರೆ. ಓಕೆ ಫೈನ್, ಸೊ ಶುರು ಮಾಡೋಣವಾ? ಶೋರ್. ಓಕೆ, ಬಂತು ಹ್ಯಾಪಿ ನ್ಯೂ ಇಯರ್. ಸೂಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಗೆ ಹಾಡು ಕಲಿಬೇಕು, ಹಾಡಾಡ್ಬೇಕು ಅನ್ನೋದು ಸಿಕ್ಕಾಬಡೆ ಇಷ್ಟ ಆಯ್ತು. ನಾನು ಚಿಕ್ಕವಳಿರ್ಬೇಕಾದ್ರೆ ಮನೆ ಹತ್ರನೇ ಒಂದು ಮ್ಯೂಸಿಕ್ ಕ್ಲಾಸ್ ಇತ್ತು, ಅದಕ್ಕೆ ಹೋಗಿ ಸೇರಿಸಿದ್ರು. ಅಲ್ಲಿ ಕಲಿತಾ ಕಾಂಪಿಟೇಷನ್ಗಳಲ್ಲಿ ಹಾಡ್ತಾ ಒಂಚೂರು ಕಾನ್ಫಿಡೆನ್ಸ್ ಎಲ್ಲ ಬಿಲ್ಡ್ ಆದಮೇಲೆ ಟ್ರ್ಯಾಕ್ ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ. ಅದನ್ನೆಲ್ಲ ಹಾಡ್ತಾ ಆಮೇಲೆ ಮೇನ್ ಸಿಂಗಿಂಗ್ಗೆ ಆಪರ್ಚುನಿಟಿ ಸಿಗ್ತಾ ಹೋಯಿತು. ಅಲ್ಲಿ ಹಾಡಿದೆ. ಆಮೇಲೆ ಉದಯ ಸಿಂಗರ್ ಜೂನಿಯರ್ಸ್ ಅಂತ ಒಂದು ರಿಯಾಲಿಟಿ ಶೋ ಬರ್ತಿತ್ತು, ಅದರೊಳಗೆ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಮೇಲೆ ಎಷ್ಟೊಂದು ಸಾಂಗ್ಸ್ಗಳೆಲ್ಲ ರಿಲೀಸ್ ಆಯಿತು. ಹಾಗೆ ಜರ್ನಿನ ಹೋಗ್ತಾ ಇದೆ. ಗ್ರೇಟ್ ಆಕ್ಚುಲಿ. ಓಕೆ ಸುಪ್ರೀತ್, ನೆಕ್ಸ್ಟ್ ಯಾವ ಸಾಂಗ್ ನ ಹಾಡ್ತಾ ಇದ್ದೀರಾ?
2025ಗೆ ಕಾಲಿಡ್ತಾ ಇದೀವಿ. ನಿಮ್ಮ ಹಾಡುಗಳು, ನಿಮ್ಮ ಕೊಟ್ಟಂತ ನೀವೆಲ್ಲರೂ ಕೊಟ್ಟಂತ ಏನು ಈ ಒಂದು ಸಾಂಗ್ಸ್ ಇದೆಯಲ್ಲ, ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಹಾಡು ಎಷ್ಟು ಜೋಶಾಗಿತ್ತು, ನಿಮ್ಮ ಹೊಸ ವರ್ಷ ಕೂಡ ಅಷ್ಟೇ ಜೋಶಾಗಿರ್ಲಿ, ಇಡೀ ವರ್ಷ ಇಷ್ಟೇ ಜೋಶಾಗಿ ಕಳೆಯೋದು ಕೇಳ್ಕೊಳ್ತೀನಿ. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. The next day. ಸೊ ಗೈಸ್, ಈಗ TV9 ನ್ಯೂಸ್ ಚಾನಲ್ದು ಪ್ರೋಗ್ರಾಮ್ ವಿಡಿಯೋಸ್ಗಳೆಲ್ಲ ಹಾಕಿದ್ದೀನಿ. ಇಲ್ಲಿಗೆ ನಾನು ಮಮ್ಮಿ ಇಬ್ರು ಹೋಗಿದ್ವಿ. ಚಾನಲಿಂದನೇ ಪಿಕಪ್ ಮಾಡಿದ್ರು. ಅಲ್ಲಿ ಹೋಗಿದ ಕೂಡಲೇ ಮೇಕಪ್ ಎಲ್ಲ ಮಾಡಿಕೊಂಡು ಆಮೇಲೆ ಸೆಟ್ಗೆ ಹೋಗಿ ತಿರ್ಗಾ ಸೌಂಡ್ ಚೆಕ್ ಎಲ್ಲ ಮಾಡಿಕೊಂಡು ಪ್ರೋಗ್ರಾಮ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು. ಆದರೆ ನನ್ನ ಹತ್ರ ಅಲ್ಲ ಹಾಡ್ತಿದ್ದು ಯಾವುದೇ ವಿಡಿಯೋ ಇಲ್ಲ, ಮಮ್ಮಿ ಮಾಡ್ಕೊಂಡಿಲ್ಲ ವಿಡಿಯೋ, ಸೊ ವ್ಲಾಗಾಗಿ ಹಾಕಕ್ಕಾಗ್ತಿಲ್ಲ. ಆ್ಯಂಡ್ ಅದರ್ ದನ್ ದಟ್ ಈ 2 ಚಾನಲ್ ಪ್ರೋಗ್ರಾಮ್ಗಳಲ್ಲೂ ನನ್ನ ಜೊತೆ ಹಾಡಿದ್ದು ಸುಪ್ರೀತ್ ಗಾಂಧಾರ್ ಅಂತ ಸಿಂಗರ್, ಮತ್ತೆ ತುಂಬ ಒಳ್ಳೆ ಮ್ಯೂಸಿಕ್ ಕಂಪೋಸರ್ ಅವರು. ಹಾಡಿದ್ರು. ಸೊ ಬಹುಶಃ ಕರ್ನಾಟಕದ ಅದ್ಭುತ ಸಿಂಗರ್ಗಳಲ್ಲಿ ಇವರು ಒಂದಿನ ಗುರುತಿಸ್ಕೊಳ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಅಷ್ಟೇ ಅಲ್ಲ, ಇವರು ಇನ್ನಷ್ಟೇ ಅವ್ರದ್ದು ಹಲವು ಹಾಡುಗಳು ಕನ್ನಡ ಒಂದು ಸಿನಿಮಾದಿಂದ ಹೊರಗಡೆ ಬರ್ತಾ ಇದೆ. ಸೊ ಅದನ್ನೆಲ್ಲ ತಾವು ನೋಡಿ ಇವ್ರಿಗೆ ಸಪೋರ್ಟ್ ಮಾಡಿ. ಇವರು ತುಂಬ ಚೆನ್ನಾಗಿ ಹಾಡ್ತಾರೆ, ಇವರು ತುಂಬ ಚೆನ್ನಾಗಿ ಹಾಡ್ತಾರೆ. ಇನ್ನಷ್ಟು ಅವಕಾಶ ಇವರಿಬ್ಬರಿಗೂ ಒಲಿದು ಬರಲಿ ಅಂತ ನಾನು ಕೇಳ್ತೀನಿ. ಸೊ ಗೈಸ್, ಯೂಶಲಿ ಈ ಥರ ಪ್ರೋಗ್ರಾಮ್ಗಳಲ್ಲೆಲ್ಲ ಬರೀ ನಾವು ಸಿಂಗರ್ಸು ಮತ್ತು ಆ್ಯಂಕರ್ಸ್ ಇರ್ತಾರೆ. ನಮ್ಗೆ ಅವ್ರು ಕ್ವೆಶನ್ಸ್ ಕೇಳ್ತಾರೆ, ಅಥವಾ ಈ ಸಾಂಗ್ ಆಡಿ ಆ ಸಾಂಗ್ ಆಡಿ ಅಂತ ಹಾಡ್ತಾರೆ, ನಾವು ಅದನ್ನು ಹಾಡ್ತಿರ್ತೀವಿ. ಆದರೆ ಈ ಪ್ರೋಗ್ರಾಮ್ ಸ್ಪೆಷಲ್ ಏನಿತ್ತು ಅಂತ ಹೇಳಿದ್ರೆ, ಸ್ಟಾಫ್ಗಳೆಲ್ಲ ಅಲ್ಲೇ ಕೂತ್ಕೊಂಡು ನಮ್ಗೆ ಎನ್ಕರೇಜ್ಮೆಂಟ್ ಮಾಡ್ತಾಯಿದ್ರು, ಚಪ್ಪಾಳೆ ತಟ್ಟಿದ್ರು, ಕಿರ್ಸ್ತಿದ್ರು, ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಜೊತೆ. ಸೊ ಇಟ್ ವಾಸ್ ಸೋ ಸ್ಪೆಷಲ್. ಸೊ ಅದಾದಮೇಲೆ ಪ್ರೋಗ್ರಾಮ್ ಎಲ್ಲ ಆಗಿ ಮೇಲ್ಗಡೆ ಬಂದ್ವಿ. ಸ್ಟಾಫ್ಗಳೆಲ್ಲ ಸೇರಿ ಕೇಕ್ ಕಟ್ ಮಾಡ್ತಾಯಿದ್ರು ನ್ಯೂ ಇಯರ್ಗೆ. ಅದಾದಮೇಲೆ ಪಾನಿಪುರಿ, ಮಸಾಲೆ ಪುರಿ, ಜಲೇಬಿ ಎಲ್ಲ ತಂದ್ಕೊಂಡ್ರು. ನಾನು ಮಮ್ಮಿ ಒಂದು ಕಡೆ ಕೂತಿದ್ವಿ, ಅಲ್ಲಿಗೆ ತಂದು ಕೊಟ್ಟರು. ಅದನ್ನೆಲ್ಲ ತಿಂದು ಅಲ್ಲಿಂದ ಹೊರಟ್ವಿ. ಸೊ ಗೈಸ್, ಈಗಷ್ಟೇ ಮನೆಗೆ ಬಂದೆ. ಎಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು, ಶೋ ಮುಗಿಸ್ಕೊಂಡು, ಸೊ ಬಂದಿದ ತಕ್ಷಣ ಇಲ್ಲಿ ಚಿನ್ಮಯ್ ಔಟ್ ಆಫ್ ಎಕ್ಸೈಟ್ಮೆಂಟ್ ಇಲ್ಲಿ ಒಂದು ಏನಿದು ಗಿಫ್ಟ್ ಕೊಟ್ಟಿದ್ರು, ಅದನ್ನು ಇವಾಗ ಓಪನಿಂಗ್ ಮಾಡ್ತಿದ್ದಾಳೆ. ಆ್ಯಂಡ್ ಇಲ್ಲಿ ಯಾವುದು ಚಾನಲ್, ರಾಜ್ ನ್ಯೂಸ್ ಚಾನಲಲ್ಲಿ ನನ್ನದೊಂದು ಇಂಟರ್ವ್ಯೂ ಇತ್ತು, ಟೆಲಿಕಾಸ್ಟ್ ಆಗ್ತಿತ್ತು ಇವತ್ತು. ಅದನ್ನೆಲ್ಲ ಮನೇಲಿ ಈಗಷ್ಟೇ ನೋಡ್ತಾಯಿದ್ರು. ಅದು ಮುಗ್ದಿದ ತಕ್ಷಣ ನಾನು ಮನೆಗೆ ಬಂದೆ. ನಾನು ನೋಡೋಕ್ಕಾಗಿಲ್ಲ, ರಿಪೀಟ್ ಟೆಲಿಕಾಸ್ಟ್ ಬರುತ್ತೆ ಅನಿಸುತ್ತೆ, ಅವಾಗ ನೋಡ್ತೀನಿ. ಅದು ಬಿಟ್ಟು ಈಗ ಓಪನಿಂಗ್ ಮಾಡಿ ಚಿನ್ಮಯ್. ಆ್ಯಕ್ಚುಲಿ ಹೊಟ್ಟೆ ಫುಲ್ಲು ತುಂಬೋಗಿದೆ. ಅಲ್ಲಿ ನಾಳೆ ನ್ಯೂ ಇಯರ್ ಇರೋದು. ಆ್ಯಕ್ಚುಲಿ ಇವತ್ತು 31st, ಇವಾಗ 6 o'clock ಏನೋ ಆಗಿದೆ. ಅದು ಆಲ್ರೆಡಿ ಕೇಕ್ ಕಟ್ ಎಲ್ಲ ಮಾಡ್ತಾಯಿದ್ರು. ಅವರು ನೈಟ್ ಫುಲ್ ಬ್ಯುಸಿ ಇರ್ತಾರಲ್ಲ ಚಾನಲ್ ಅವರು, ಅದು ಇದು ಟೆಲಿಕಾಸ್ಟ್ ಮಾಡಬೇಕು ಅಂತಲ್ಲ. ಸೊ ಇವಾಗಲೇ ಕೇಕ್ ಕಟ್ ಮಾಡ್ತಾಯಿದ್ರು. ಕೇಕ್ ತಿಂದೆ, ಆಮೇಲೆ ಮಸಾಲೆ ಪುರಿ ಎಲ್ಲ ಇತ್ತು, ಮಸಾಲೆ ಪುರಿ, ಕೇಕು, ಆಮೇಲೆ ಇನ್ನೊಂದೇನೋ ಜಿಲೇಬಿ ತಿಂದೆ, ಆಮೇಲೆ ಇನ್ನೊಂದೇನೋ ಡ್ರಿಂಕ್ ಇತ್ತು, ಅದನ್ನು ಕುಡಿದೆ. ಸೊ ಫುಲ್ ಹೊಟ್ಟೆ ತುಂಬೋಗಿದೆ. ಈಗ ನಾ ಇಷ್ಟು ಮಾತಾಡಿದ್ರೂ ಇವಳು ಇನ್ನೂ ಇಲ್ಲೇ ಇದ್ದಾಳೆ, ಇನ್ನೂ ಓಪನ್ ಮಾಡಿಲ್ಲ. ತುಂಬ ಖುಷಿ ಆಗುತ್ತೆ. ಹೆಲ್ತಿ. ಓ ಲೆಟ್ಸ್ ಗೋ. ಇಲ್ಲೇ ಇದೆಲ್ಲ ನಮ್ಮ ಅಮ್ಮಗೆ ಕೊಡ್ಸ್ಕೊಂಡು ತಿನ್ಸ್ಬಿಡೋಣ ಅಲ್ಲಮ್ಮ. ಕೊಡ್ಬೇಕು, ಹೆಲ್ತಿ ಆಗಿರೋದು. ಹಾಂ, ಏನೋ ಮೂಮೆಂಟು ಅಥವಾ ಏನೋ ಕೊಡ್ತಾರೆ, ಹೂನಾರ ಎಲ್ಲ ಕೊಡ್ತಾರಲ್ಲ, ಅದನ್ನೆಲ್ಲ ಅದು ಕೊಟ್ರಲ್ಲ ಇಲ್ಲಿ. ಇದು ಓಕೆ, ಇದ್ರದ್ದು ಹಾರ ಕೊಡ್ತಾರಲ್ವಾ, ಅದನ್ನೆಲ್ಲ ಹೋಗಿ ಮೂಟೆಗೆ ಹಾಕಿ ಎಲ್ಲ ಮೇಲಕ್ಕೆ ಎತ್ತಿಡ್ತೀವಿ, ಯೂಸ್ ಆಗಲ್ಲ. ಇದಾದ್ರೂ ಯೂಸ್ ಆಗುತ್ತೆ. ಆ ಥರ ನಿನ್ನ ಹತ್ರ ನೋಡು, ಹೊಸದೊಂದು ಇದು ಬಂತು. ಆ ಥರದ್ದು ಎಷ್ಟು ಒಂದು ಮೂಟೆ ಹಾರ ಇದೆ ಅಲ್ಲ ಸಿಲಿ, ಅದು ಏನು ಮಾಡ್ಕೊಳ್ಳೋದು? ಡೈಲಿ ಒಂದೊಂದು ಹಾಕೊಂಡ್ಬೇಕು. ಶಾಲ್ ಆದರೆ ಕಾಟನ್ ಶಾಲ್ ಕೊಟ್ಟರೆ ಅದು ಯಾರಾದರೂ ಒಂದು ಅಷ್ಟು ಕೂಡ ಹಾಕ್ಬಿಟ್ಟು ಅನಾಥಾಶ್ರಮಕ್ಕೆ ಅಥವಾ ಏಜ್ ಆಗಿರೋರಿಗೆ ಆ ಥರದವ್ರು ಯಾರಿಗಾರು ಕೊಡ್ಬೋದು. ಈ ಇದ್ರದ್ದು ಸಿಲ್ಕ್ ಶಾಲ್ ಕೊಟ್ಬಿಡ್ತಾರೆ ನೋಡು, ಅದು ಏನಕ್ಕೂ ಯೂಸ್ ಆಗಲ್ಲ. ಅದನ್ನು ಎಲ್ಲ ಒಂದು ಮೂಟೆ ಹಾಗೆ ಕಟ್ಟಿಟ್ಟಿರ್ತೀವಿ. ಈ ತಿಕ್ಲು ನೋಡಿ ಗೈಸ್, ನೈಸ್ ಚಿನ್ಮಯ್. So yeah, that's it for today guys. Hope you all like this video. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of love. Take care until the next video. Bye bye.